ನಮಸ್ಕಾರ. ಇವತ್ತು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋಕ್ಕೆ ಇರುವಂಥ 5 ಸೂತ್ರಗಳ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಏನಿದೆ ಆತ್ಮವಿಶ್ವಾಸ? ನಾವು ಸುಮಾರು ಸಲ ಕೇಳಿರ್ತೀವಿ, ಆತ್ಮವಿಶ್ವಾಸ ಹೊಂದಿದ್ರೆ ಜಗತ್ತಿನಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಆತ್ಮವಿಶ್ವಾಸ ಆ ಪದವೇ ಹೇಳುವ ಹಾಗೆ ಆತ್ಮ ಪ್ಲಸ್ ವಿಶ್ವಾಸ. ನನ್ನಲ್ಲಿ ನನಗೆ ಯಾವಾಗ ಪರಿಪೂರ್ಣವಾಗಿ ಅಚಲವಾದ ನಂಬಿಕೆ ಇರುತ್ತೋ, ಪ್ರಪಂಚನೇ ಪ್ರಳಯ ಆಗಲಿ ರೀ, ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಅಚಲವಾದ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆಗೆ ಆತ್ಮವಿಶ್ವಾಸ ಅಂತ ಕರಿತೀವಿ. ಎಲ್ಲ ಮಹತ್ತರವಾದ ಸಾಧನೆಗಳನ್ನು ನೀವು ಪ್ರಪಂಚದಲ್ಲಿ ನೋಡಿದರೆ ಆ ಸಾಧನೆಗಳ ಹಿಂದೆ ಈ ಆತ್ಮವಿಶ್ವಾಸವೇ ಅದರ ಮುಖ್ಯ ಇಂಧನವಾಗಿರುತ್ತೆ. ಮೊಟ್ಟ ಮೊದಲ ಬಾರಿಗೆ ಯಾರೋ ಒಬ್ಬರು ಹೋಗಿ ಮೌಂಟ್ ಎವರೆಸ್ಟ್ ಹತ್ತಿದ್ರು. ಜಗತ್ತೇ ಅವ್ರಿಗೆ ಹೇಳಿರುತ್ತೆ, ಬೇಡ, ಸತ್ತೋಗ್ತೀಯಾ, ಇದಾಗೋದಿಲ್ಲ. ಮುಂಚೆ ಸುಮಾರು ಜನ ಹತ್ತಕ್ಕೆ ಹೋಗಿದ್ದಾರೆ, ಬಿದ್ದೋಗಿದ್ದಾರೆ, ಸತ್ತೋಗಿದ್ದಾರೆ. ಯಾರಾದರೂ ಪ್ರಪಂಚದಲ್ಲಿ ಅದನ್ನು ಹತ್ತಕ್ಕಾಗತ್ತಾ? ನೀನು ಏನು ಮುಟ್ಟಾಳ, ನಿನಗೆ ಬುದ್ಧಿ ಇಲ್ಲ. ಇಡೀ ಜಗತ್ತೇ ಹೇಳಿರುತ್ತೆ, ಜಗತ್ತೇ ಅವ್ರ ವಿರುದ್ಧವಾಗಿ ಮಾತಾಡಿರುತ್ತೆ. ಆದರೆ ಅವರಿಗೆ ಇಂಧನವಾಗಿ ನಿಂತು ಅವ್ರನ್ನ ಮುಂದೆ ಹೋಗಿ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಶಿಖರದ ಮೇಲೆ ತಲುಪಿಸಿದ್ದೇ ಅವರ ಆತ್ಮವಿಶ್ವಾಸ. ಹೀಗೆ ಪ್ರತಿಯೊಂದು ಸಾಧನೆಯ ಹಿಂದೆ ಆತ್ಮವಿಶ್ವಾಸ ಇರುತ್ತೆ. ಈ ಆತ್ಮವಿಶ್ವಾಸನ ಹೇಗೆ ಬೆಳೆಸ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲನೇದು ಆತ್ಮವಿಶ್ವಾಸ ಬರುತ್ತೆ ನಮ್ಮ ನೋಟದಿಂದ. ಇಂಗ್ಲೀಷ್ನಲ್ಲಿ ಅಪಿಯರೆನ್ಸ್ ಅಂತ ಕರಿತೀವಿ. ಎಷ್ಟೋ ಸಲ ನಮಗೆ ಮನಸ್ಸಿನಲ್ಲಿ ಒಂದು ಪಾಪ ಪ್ರಜ್ಞೆ ಇರುತ್ತೆ, ಅಥವಾ ಒಂದು ಕುಂದು ಭಾವನೆ ಇರುತ್ತೆ. ಅಯ್ಯೋ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಅಥವಾ ನಾನು ನೋಡೋಕ್ಕೆ ಕಪ್ಪಿದ್ದೀನಿ. ಈ ಥರ ಬಹಳಷ್ಟು ಜನ ಪಾಪ ಜೀವನ ಪೂರ್ತಿ ನೊಂದ್ಕೋತಾ ಇರ್ತಾರೆ. ಈಗ ನನ್ನದೇ ಉದಾಹರಣೆ ಕೊಡಬೇಕಂದ್ರೆ, ನಾನು ಚಿಕ್ಕವನಿದ್ದಾಗ ನನ್ನಲ್ಲಿ ಆ ಥರ ಒಂದು ಮನೋಭಾವನೆ ಇತ್ತು. ಅದೇನೆಂದರೆ, ಈಗ ನನ್ನ ಮೂಗಿನಲ್ಲಿ ಒಂದು ಎಕ್ಸ್ಟ್ರಾ ಮೂಳೆ ಇದೆ. ನನಗೆ ಆವಾಗ ಜೀವನ ಪೂರ್ತಿ ಅನಿಸೋದು, ಏನಪ್ಪ ಇದು, ನಾನು ಹೆಂಗೆ ಎಲ್ಲರಿದ್ರಿಗೆ ಓಡಾಡೋದು ಅಥವಾ ಹೆಂಗೆ ಮಾತಾಡ್ಬೇಕಾದ್ರೆ ಯಾರು ನೋಡಿದ್ರೆ ಏನು ಅನ್ಕೋತಾರೆ. ಆ ಒಂದು ಸಂಕುಚಿತ ಮನೋಭಾವ ಇರೋದು. ಆ ವಿಷಯಕ್ಕೆ ಬರ್ತೀನಿ ಆಮೇಲೆ, ಅದನ್ನು ನಾನು ಹೇಗೆ ಎದುರಿಸಿದೆ ಅನ್ನೋದು. ಆಮೇಲೆ ಎರಡನೇದಾಗಿ, ಆವಾಗಲೇ ಹೇಳಿದೆ, ತುಂಬ ಜನ ಪಾಪ ನಾವು ಕಪ್ಪಿದ್ದೀವಿ ಅಂತ ತುಂಬ ನೊಂದ್ಕೋತಾ ಇರ್ತಾರೆ. ದೈವದತ್ತವಾಗಿ ಕೃಷ್ಣನ ಬಣ್ಣನ ಹೊತ್ಕೊಂಡು ಹೆತ್ತಿರ್ತಾರೆ. ಆದ್ರೂ ಆ ಮನಸ್ಸು ಕುಂದೋಗಿರುತ್ತೆ, ಅಯ್ಯೋ ನಾನು ಕಪ್ಪಾಗಿದ್ದೀನಲ್ಲಪ್ಪ ಅಂತ. ನಾನು ಹೇಳ್ತಾ ಇರೋದು, ನೋಡೋದಕ್ಕೆ ಯಾರು ಚೆನ್ನಾಗಿರ್ತಾರೆ ಅವ್ರಿಗೆ ಮಾತ್ರ ಆತ್ಮವಿಶ್ವಾಸ ಇರುತ್ತೆ ಅಂತಲ್ಲ, ಅದು ಬೇರೆ. ನಾನಿವತ್ತು ಹೇಳಿಕೊಟ್ಟಿರೋದೇನೆಂದರೆ, ನಮ್ಮ ನೋಟ ದೈವದತ್ತವಾಗಿ ನಮಗೆ ಹೇಗೆ ಸಿಕ್ಕಿರ್ತೋ ಅದನ್ನು ನಾವು ಯಾವತ್ತು ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ ಒಪ್ಕೋತೀವಲ್ಲ, ಹೌದು ನಾನು ಇರೋದೇ ಹೀಗೆ ಅಂತ, ಅವತ್ತಿಂದ ನಿಮ್ಮ ಸಂಕುಚಿತ ಮನೋಭಾವ ದೂರ ಆಗಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಆಮೇಲೆ ಎಲ್ಲರೂ ಸ್ಫುರದ್ರೂಪಿಯಾಗಿ ಜಗತ್ತಿಗೆ ಸುಂದರವಾಗಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲಲ್ಲ. ಅವರವರ ರೂಪ ಅವರವ್ರು ಇದ್ದಾಗಿರ್ತಾರೆ. ಅವರವ್ರು ಹೇಗಿರ್ತಾರೋ ಅದನ್ನು ಒಪ್ಕೊಂಡು ಮುಂದುವರೆದ್ರೆ ಅವರ ಆತ್ಮವಿಶ್ವಾಸ ಬೆಳೆಯುತ್ತೆ. ನೋಟದಲ್ಲಿ ಇನ್ನೊಂದು ವಿಷಯ ಇವತ್ತು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ, ನಾವು ಹೇಗಿದ್ದೀವೋ ಆ ನೋಟ. ಈಗ ನೋಟ ಪರರಿಷ್ಟ ಅಂತ ಒಂದು ಗಾದೆ ಇದೆ. ಊಟ ತನ್ನಿಷ್ಟ, ನೋಟ ಪರರಿಷ್ಟ ಅಂತ. ಅಂದರೆ ಬೇರೆಯವರಿಗೆ ನೋಡೋದಕ್ಕೆ ನಾವು ಚೆನ್ನಾಗಿ ಕಾಣೋ ಥರ ಇರಬೇಕು ಅಂತ. ಏನಿದ್ರ ಅರ್ಥ? ನೀವು ಹಳ್ಳಿ ಕಡೆ ನೋಡಿರ್ತೀರ, ಶುಭ್ರವಾಗಿರೋದೊಂದು ಚಪ್ಪಲಿ ಹಾಕ್ಕೊಂಡು ಆವಾಗ ತಾನೇ ಸ್ವಚ್ಛವಾಗಿ ಸ್ನಾನ ಮಾಡಿಕೊಂಡು, ಕೆಲವರು ಯಜಮಾನರುಗಳು ಶುಭ್ರವಾಗಿ ಒಂದು ಬಿಳಿ ಅಂಗಿ, ಬಿಳಿ ಪಂಚೆ, ಎಣ್ಣೆ ಹಾಕಿ ಚೊಕ್ಕನಾಗಿ ತಲೆ ಬಾಚಿಕೊಂಡು, ಆ ಪ್ಯಾಟರ್ನಲ್ಲಿ ಮೀಸೆ ತಿರುಗಿಕೊಂಡು, ಚೆನ್ನಾಗಿ ಕೆತ್ತಿದಂಥ ಮೀಸೆ ಅಥವಾ ಗಡ್ಡ ಅದನ್ನು ತಿರುಗಿಸ್ಕೊಂಡು ಬೀದಿಗೆ ಇಳಿದ್ರು ಅಂದರೆ ಅವ್ರು ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ. ಅಷ್ಟು ಆತ್ಮವಿಶ್ವಾಸದಿಂದ ಆಚೆ ಹೊರಡ್ತಾರೆ. ಹಾಗೆ ನಾವು ಯಾವಾಗ ನಮ್ಮ ನೋಟವನ್ನು ಶುಭ್ರವಾಗಿ ಇಟ್ಕೋತೀವಿ, ಸ್ವಚ್ಛವಾಗಿರುವಂಥ ಚಪ್ಪಲಿ, ಶುಭ್ರವಾಗಿ ಒಗೆದಂಥ ಬಟ್ಟೆಗಳು, ಆಮೇಲೆ ಶುಭ್ರವಾಗಿ ಬಹಳ ಚೆನ್ನಾಗಿ ಬಾಚಿದಂಥ ಕೂದಲು, ಕೆತ್ತಿದಂಥ ಗಡ್ಡ ಅಥವಾ ಮೀಸೆ, ಈ ರೀತಿ. ಇನ್ನು ಹೆಣ್ಣುಮಕ್ಕಳಿಗೆ ಬಂದರೆ
ಒಂದು ಸ್ವಚ್ಛವಾದ ಸೀರೆ, ತಲೆಯನ್ನು ಚೆನ್ನಾಗಿ ಬಾಚಿ ಒಂದು ಹೂವು ಮುಡ್ಕೊಂಡು ಹೆಣ್ಮಕ್ಳು ಹೊರಟರು ಅಂದರೆ ಅದಕ್ಕಿಂತ ಇನ್ನೇನು ಬೇಕು? ಆಗ ನೋಡಿ ಆತ್ಮವಿಶ್ವಾಸ ಹೇಗೆ ಮೂಡಿ ಬರುತ್ತೆ. ನಾವು ಯಾವಾಗ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇರ್ತೀವೋ, ನಮ್ಮನ್ನು ನಾವು ಸ್ವಚ್ಛವಾಗಿ ಇಟ್ಕೋತೀವೋ, ಆವಾಗ ಆತ್ಮವಿಶ್ವಾಸ ಬಂದೇ ಬರುತ್ತೆ. ಅದೇ ನೀವು ಏನಾದರೂ ಇನ್ನೊಂದು ಊಹೆಗೋಸ್ಕರ ಹೇಳ್ತೇನೆ. ಯಾರಾದರೂ ಒಬ್ಬರು ಈಗ 4 ದಿನ ಸ್ನಾನ ಮಾಡಿರಲ್ಲಪ್ಪ, ಹಾಗೆ ಆಚೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಅವ್ರ ಹತ್ರ ಯಾರಾದರೂ ಬಂದರೆ ಅವರಿಗೇ ಕೀಳರಿಮೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಏನು ಅನ್ಕೋತಾರೆ ಏನು, ಅಥವಾ ನಾನು ಹೇಗೆ ಹೋಗಲಿ ಅವ್ರ ಪಕ್ಕಕ್ಕೆ ಅಂತ. ಹಾಗಾಗಿ ನಮ್ಮ ನೋಟವನ್ನು ನಾವು ಶುಭ್ರವಾಗಿ ಇಟ್ಕೊಂಡಾಗ, ನಮ್ಮ ಪ್ರತಿನಿತ್ಯದ ಬದುಕನ್ನು, ನಮ್ಮ ನೋಟವನ್ನು ಶುಭ್ರವಾಗಿ ಇಟ್ಕೊಂಡಾಗ ಅದರಿಂದ ನಮಗೆ ಅದೇ ಆತ್ಮವಿಶ್ವಾಸ ತಂದು ಕೊಡುತ್ತೆ. ಈಗ 2ನೇ ವಿಚಾರಕ್ಕೆ ಬರೋಣ. 2ನೇದು ಬಂದ್ಬಿಟ್ಟು ಮಾತಿನಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ. ಈಗ ಎಷ್ಟೋ ಜನ ಮಾಡೋ ತಪ್ಪೇನೆಂದರೆ, ನಮಗೆ ಎಲ್ಲ ಗೊತ್ತು ಅನ್ನೋ ಥರ ಗೊತ್ತಿಲ್ಲದಲ್ಲೇ ಇರೋ ವಿಷಯಕ್ಕೆಲ್ಲ ಮಾತಾಡೋಕ್ಕೆ ಹೋಗ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಕಷ್ಟಕ್ಕೆ ಸಿಗಾಕೋತಾರೆ. ಆಮೇಲೆ ಅವರ ಆತ್ಮವಿಶ್ವಾಸ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದೇ ನಮಗೆ ಏನು ಗೊತ್ತೋ ಆ ವಿಚಾರಕ್ಕೆ ಮಾತ್ರ ಮಾತಾಡಿದರೆ, ಅಥವಾ ಇನ್ನೂ ಮುಖ್ಯವಾದದ್ದು ಹೇಳ್ತೀನಿ, ನನಗೆ ಇದು ಗೊತ್ತಿಲ್ಲ ಅಂತ ಹೇಳೋದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಹೆಚ್ಚು ತಲೆಬಿಸಿ ಇರೋದಿಲ್ಲ, ಆತ್ಮವಿಶ್ವಾಸ ಅದಾಗದೇ ಬರುತ್ತೆ. ಈಗ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ, ನನಗೆ ಇಂಗ್ಲೀಷ್ ಗೊತ್ತಿಲ್ಲಪ್ಪ ಅಂತ ಹೇಳಿದರೆ ಆತ್ಮವಿಶ್ವಾಸ ಅದಾಗದೇ ಬೆಳೆಯುತ್ತೆ. ಅದೇ ರೀತಿ ನಮ್ಮ ಹತ್ರ ಕಾರಿಲ್ಲ, ಅಥವಾ ನಾನು ಏರೋಪ್ಲೇನಲ್ಲಿ ಓಡಾಡಿಲ್ಲ, ಅಥವಾ ನಾನು ಯಾವತ್ತು 5 ಸ್ಟಾರ್ ಹೋಟೆಲ್ಲೇ ನೋಡಿಲ್ಲ ಅಂತೇಳಿ, ಅದೆಲ್ಲದರ ಸಾರಾಂಶ ಹೇಳಬೇಕಾದ್ರೆ, ನೋಡಿ ಸ್ವಾಮಿ, ನಾವಿರೋದೇ ಹೀಗೆ, ನಮ್ಮದಿಷ್ಟೇ ಅನ್ನೋದು ಯಾವಾಗ ನಾವು ಕಲ್ತ್ಕೊಂಡ್ಬಿಡ್ತೀವಲ್ಲ, ಆವಾಗ ನಮಗೆ ಆತ್ಮವಿಶ್ವಾಸ ಅದಾಗದೇ ಬರುತ್ತೆ. ಆಮೇಲೆ ನಮಗೆ ಗೊತ್ತಿರೋ ಭಾಷೆಯನ್ನೇ ಚೆನ್ನಾಗಿ ಕಲಿತು, ಒಂದು ಭಾಷೆನಾದರೂ ಚೆನ್ನಾಗಿ ಗೊತ್ತಿರಬೇಕು, ಅದರಲ್ಲಿ ಸರಾಗವಾಗಿ ಮಾತಾಡೋದು ಗೊತ್ತಿದ್ದರೆ ಆತ್ಮವಿಶ್ವಾಸ ಅದಾಗದೇ ಬೆಳೆಯುತ್ತೆ. ಚೆನ್ನಾಗಿ ಮಾತಾಡ್ತಾರಪ್ಪ ಅಂತ ಯಾರೋ ಒಬ್ರು ಗುರುತಿಸಿ ಹೇಳ್ತಾರೆ, ಅದರಿಂದ ನಮಗೆ ಆತ್ಮವಿಶ್ವಾಸ ಬೆಳೆಯುತ್ತೆ. ವ್ಯವಹಾರಕ್ಕೆ ಭಾಷೆ ಕಲೀರಿ. ಈಗ ನಮ್ಮ ಆಡು ಭಾಷೆ ಏನು ಬೇಕಾದ್ರೆ ಇರಲಿ, ಈಗ ಮನೆಯಲ್ಲಿ ಅಥವಾ ಈಗ ನಾವು ಹಳ್ಳಿಗಳಲ್ಲಿ ನಮ್ಮ ಭಾಷೆನೇ ವರ್ಷನೇ ಬೇರೆ, ಎಲ್ಲ ಬಂದೆಲ್ಲ ಓದೆಲ್ಲ ಚೆಂದಾಕಿದೆಲ್ಲ ನಮ್ಮ ಹಳ್ಳಿ ಭಾಷೆಗಳು ಬೇರೆ. ಅದೇ ನೀವು ಉತ್ತರ ಕರ್ನಾಟಕ ಹೋದರೆ ಬಿಡಿ, ಅದು ತಾಯಂದ್ರನ್ನ ಅಕ್ಕಂದ್ರನ್ನೆಲ್ಲ ನೆನೆಸ್ಕೊಂಡು ಅವರಿಗೆಲ್ಲ ನಮಸ್ಕಾರ ಮಾಡಿನೇ ಮಾತಾಡೋದು. ಅದು ಬಿಟ್ಟರೆ ಈಗ ಅದೇ ರೀತಿ ಉದಾಹರಣೆ ಹೇಳಿದ್ನಲ್ಲ, ನಮ್ಮ ಆಡು ಭಾಷೆ ಏನು ಬೇಕಾದ್ರೆ ಇರಲಿ, ಆದರೆ ವ್ಯವಹಾರಕ್ಕೆ ಬೇಕಾದಂಥ ಒಂದು ಸೌಹಾರ್ದಪೂರ್ವ ಒಂದು ಭಾಷೆನ ಕಲ್ತ್ಕೋಬೇಕಾಗತ್ತೆ. ಅಥವಾ ಕೆಲವೊಮ್ಮೆ ನಮ್ಮ ವ್ಯಾಪಾರಕ್ಕೋಸ್ಕರ ನಾವು ಆಂಗ್ಲ ಭಾಷೆ ಕಲಿಬೇಕಾಗತ್ತೆ. ಈ ರೀತಿ ನಾವು ಒಂದು ಭಾಷೆಯನ್ನಾದರೂ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಎಷ್ಟು ಬೇಕಷ್ಟು ಮಾತಾಡೋದನ್ನು ಕಲಿತು ಬಿಟ್ಟರೆ ಅದರಿಂದ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಈಗಾಗಲೇ ಮಾತುಗಾರಿಕೆ ಅನ್ನೋಂಥ ಒಂದು ಸಂಚಿಕೆನ ಮಾಡಿದ್ದೀನಿ, ನೀವು ಅದನ್ನು ನೋಡಿದರೆ ಅದರಲ್ಲಿ ನಿಮಗೆ ಕಲೀಲಿಕ್ಕೆ ಸಿಗತ್ತೆ. ಈಗ ಮುಂದಿನ ವಿಚಾರ, ನಮಗೆ ಆತ್ಮವಿಶ್ವಾಸ ಬರೋದು ಸಾಮರ್ಥ್ಯದಿಂದ. ಸಾಮರ್ಥ್ಯದಲ್ಲಿ 2 ವಿಧ, ಒಂದು ನಿಮ್ಮ ಕೆಲಸ ಕಾರ್ಯಗಳ ಸಾಮರ್ಥ್ಯ, ಇನ್ನೊಂದು ನಿಮ್ಮ ಮನಸ್ಸಿನ ಸಾಮರ್ಥ್ಯ. ಮೊದಲು ಕೆಲಸ ಕಾರ್ಯದ ಮಾತಾಡೋಣ. ಈಗ ನೀವು ಒಬ್ಬರು ಡೆಲಿವರಿ ಬಾಯ್ ಅಂತ ಇಟ್ಕೊಳ್ಳೋಣ. ಡೆಲಿವರಿ ಬಾಯ್ ಆಗಿ 1,00,000 ಜನ ಇರ್ತಾರೆ, ಆದರೆ ನೀವು ಅದೇ ಕೆಲಸನ ಮಾಡಿ ನೀವೇ ಎಲ್ಲರಿಗಿನ ಉತ್ತಮವಾದ ಡೆಲಿವರಿ ಬಾಯ್, ಎಷ್ಟೊತ್ತಿಗೆ ಡೆಲಿವರಿ ಮಾಡಬೇಕು, ಹೇಗೆ ಡೆಲಿವರಿ ಮಾಡಬೇಕು, ಅದರ ಪ್ರಾಸೆಸ್ ಏನು, ಅದನ್ನು ಹೇಗೆ ಮಾಡಬೇಕು ಆ ಕೆಲಸನ, ಅದರಲ್ಲಿ ಏನೇನು ಸೀಕ್ರೆಟ್ಗಳಿದೆ ಅನ್ನೋದನ್ನು ನೀವು ತಿಳ್ಕೊಂಡು ಅಚ್ಚುಕಟ್ಟಾಗಿ ನಿಮ್ಮ ಕೆಲಸನ ಭಾಳ ಚೆನ್ನಾಗಿ ಪ್ರತಿ ಸಲ ಮಾಡ್ತಾಯಿದ್ರೆ, ನಿಮಗೆ ಅದರ ಶಬಾಷ್ಗಿರಿ ಕೂಡ ನಿಮ್ಮ ಕಚೇರಿಯಲ್ಲಿ ಸಿಕ್ಕಿದ್ರೆ ನಿಮ್ಮ ಆತ್ಮವಿಶ್ವಾಸ ಹೇಗಿರುತ್ತೆ? ನಮ್ಮ ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಉತ್ತಮವಾಗಿ ಮಾಡೋದ್ರಿಂದ ನಮಗೆ ಆತ್ಮವಿಶ್ವಾಸ ಬೆಳೆಯೋಕ್ಕೆ ಶುರು ಆಗುತ್ತೆ. ಆತ್ಮವಿಶ್ವಾಸ ಒಳ್ಳೆ ಕೆಲಸನೂ ಮಾಡಿಸುತ್ತೆ, ಒಳ್ಳೆ ಕೆಲಸ ಮಾಡೋದು ಕಲಿತ್ರೆ ಅದರಿಂದ ಆತ್ಮವಿಶ್ವಾಸನೂ ಬೆಳೆಯುತ್ತೆ. ಆಮೇಲೆ ಈ ಯಾವುದೇ ಕೆಲಸ ಮಾಡಿದರೂ ಪರಿಶ್ರಮದಿಂದ ಕೆಲವರು ಮಾಡ್ತಾ ಇರ್ತಾರೆ ನೋಡ್ರಿ. ಈವನ್ ಒಬ್ಬರು ಕಸ ಹೊಡೆಯೋರು ತಗೊಳ್ರಿ, ಬಹಳ ಸ್ವಚ್ಛವಾಗಿ ಅವ್ರ ಕಸನ ದಿನಾ ಹೊಡೆದು ಅವರಿಗೆ ಅಂತ ಕೊಟ್ಟ ರಸ್ತೆನೇನಿರುತ್ತೆ ಭಾಳ ಶುಭ್ರವಾಗಿ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಂಥ ಆತ್ಮವಿಶ್ವಾಸ ಇರುತ್ತೆ, ನನ್ನ ಕೆಲಸ ನಾನು ಚೆನ್ನಾಗಿ ಮಾಡ್ತಿದ್ದೀನಪ್ಪ ಅನ್ನೋವಂಥ ಒಂದು ಆತ್ಮತೃಪ್ತಿ, ಆತ್ಮವಿಶ್ವಾಸ ಇರುತ್ತೆ. ಅದೇ ನಮ್ಮ ಮುಂದಿನ ಅಂಶ 4ನೇದು,
ಆತ್ಮತೃಪ್ತಿ. ಆತ್ಮತೃಪ್ತಿ ಇದ್ದಲ್ಲಿ ಅದು ಆತ್ಮವಿಶ್ವಾಸನ ವೃದ್ಧಿಗೊಳಿಸುತ್ತೆ. ಆತ್ಮತೃಪ್ತಿ ವಿಷಯಕ್ಕೆ ಬಂದಾಗ ಒಂದೆರಡು ವಿವರಗಳನ್ನ ಹೇಳಬೇಕಾಗತ್ತೆ. ಮೊದಲನೇದು ಯಾವಾಗಲೂ ನನ್ನ ಹಾಸಿಗೆ ಎಷ್ಟು ದೊಡ್ಡದು ಅಂತ ನಂಗೆ ಗೊತ್ತಿರಬೇಕು ರೀ. ಕನ್ನಡದಲ್ಲಿ ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಂದರೆ ನನ್ನ ಚೌಕಟ್ಟು ಏನು ಅಂತ ಗೊತ್ತಿರಬೇಕು. ನಮ್ಮ ಚೌಕಟ್ಟಲ್ಲಿ ಬದುಕೋದನ್ನು ನಾವು ಕಲಿತ್ರೆ, ಆಮೇಲೆ ಈ ಏನು ಶೋಕಿಗಳು ಅಂತ ಕರೀತಾರೆ, ನಮ್ಮ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿರಬೇಕು. ನಮ್ಮ ಯೋಗ್ಯತೆ ಗೊತ್ತಿದ್ದು ಆ ಯೋಗ್ಯತೆಯ ಚೌಕಟ್ಟಿನಲ್ಲಿ ನಾವು ಹಲ್ಕಚ್ಚಿ, ಈಗ ಕಷ್ಟ ಇದ್ದಾಗ ಹಲ್ಕಚ್ಕೊಂಡು ಬದುಕೋದು, ಅಥವಾ ತುಂಬ ಸುಖ ಬಂದಾಗ ತಗ್ಗಿ ಬಗ್ಗಿ ನಡೆಯೋದು, ಈ ಥರ ನಮಗೆ ಬೇಕಾದ ರೀತಿನಲ್ಲಿ ತಗ್ಗಿ ಬಗ್ಗಿ ನಮಗೆ ಎಷ್ಟು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬದುಕೊಂಡು ಹೋದರೆ ಅದರಿಂದ ಆತ್ಮವಿಶ್ವಾಸ ಅದಾಗದೆ ಬೆಳೆಯುತ್ತೆ. ಇದ್ದಿದ್ರಲ್ಲಿ ತೃಪ್ತಿ ಪಟ್ಕೊಳ್ಳೋದು ಕಲ್ತ್ಕೋಬೇಕ್ರಿ. ಯಾವಾಗಲೂ ನಾವೇನು ಗೊತ್ತಾ, ಈ ಪ್ರಪಂಚನ ಹಾಳು ಮಾಡ್ತಾ ಇರೋದೇ ಹೋಲಿಕೆ. ಆ ಹೋಲಿಕೆಗೆ ಕೊನೆಯೇ ಇಲ್ಲ. ಮನೆಗಳ ಹೋಲಿಕೆ, ನಮ್ಮ ಹತ್ರ ಅಂಥ ಮನೆ ಇಲ್ಲ, ನಾನು ಅಂಥ ಮನೆ ಕಟ್ಟಬೇಕು. ಕಾರುಗಳ ಹೋಲಿಕೆ, ಬಟ್ಟೆಗಳ ಹೋಲಿಕೆ, ಒಡವೆಗಳ ಹೋಲಿಕೆ, ಸೀರೆಗಳ ಹೋಲಿಕೆ, ಹೀಗೆ ಹೋಲಿಕೆ ಎಲ್ಲರೂ ಕೊನೆಗೆ ಮಕ್ಕಳನ್ನೂ ಹೋಲಿಸ್ತಾರೆ ಜನ ಈಗಿನ ಕಾಲದಲ್ಲಿ. ಅಯ್ಯೋ ಅವ್ರ ಮಗು ಎಷ್ಟು ಚೆನ್ನಾಗಿ ಓದು, ಅಯ್ಯೋ ಅವ್ರ ಮಗು ಎಷ್ಟು ಚೆನ್ನಾಗಿ ಮಾತು ಕೇಳೋದು, ಅಯ್ಯೋ ಅವ್ರ ಮಗು ಎಷ್ಟು ಚೆನ್ನಾಗಿ ಊಟ ಮಾಡೋದು. ಈ ಹೋಲಿಕೆ ಮತ್ತು ಈ ಆಸೆಗಳಿಗೆ ಕೊನೆ ಅನ್ನೋದೇ ಇಲ್ಲ ರೀ. ಹೋಲಿಕೆಯ ವಿಷಯ ಬಂದಾಗ ಒಂದು ಒಳ್ಳೆಯ ಉದಾಹರಣೆ ಹೇಳಬಲ್ಲೆ. ನಮ್ಮೆಲ್ಲರದ್ದು ಪ್ರಯಾಣ ಬೇರೆ ರೀ. ಇದು ಹೆಂಗಿದೆ ಅಂತಂದರೆ, ಈಗ ನಾನು ರಾತ್ರಿ ಪ್ರಯಾಣ ಮಾಡ್ಕೊಂಡು ಮಂಗಳೂರಿಂದ ಒಂದು ರೈಲಲ್ಲಿ ಬೆಂಗಳೂರಿನ ಸ್ಟೇಷನಿಗೆ ಬಂದು ಇಳಿತೀನಿ ಅಂತ ಇಟ್ಕೊಳ್ಳಿ. ಮುಖ ಮೂತಿ ಎಲ್ಲ ಕೆದಕು ಹೋಗಿದೆ, ಅವಾಗಿನ್ನ ಎದ್ದಿದ್ದೀನಿ, ಇನ್ನು ಆಕಳಿಸ್ಕೊಂಡು ಟ್ರೈನಿಂದ ಇಳಿತೀನಿ. ಆವಾಗ ನಾನು ಮುಂಬೈಗೆ ಹೊರಟಿರೋಂಥ ಒಂದು ಟ್ರೈನಲ್ಲಿ ಯಾರೋ ಒಂದಿಷ್ಟು ಜನ ಹತ್ತುತ್ತಾ ಇರೋರನ್ನ ನೋಡ್ಬಿಟ್ಟು, ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅದು ಮುಂಬೈಗೆ ಬೇರೆ ಹೊರಟಿದ್ದಾರೆ ಅಂತ ಅವ್ರನ್ನ ನೋಡಿ ನಾನು ಹೊಟ್ಟೆ ಹೊರ್ಕೊಂಡಂಗೆ ಆಯಿತು. ಹೋಲಿಕೆ ಅಂದರೆ ನಾನು ಬಂದಿರೋದಿಲ್ಲಿಂದ, ನಾನು ರಾತ್ರಿ ಪ್ರಯಾಣ ಮಾಡಿ ಬಂದು ಅವಾಗಿನ್ನೂ ಇಳಿದಿದ್ದೀನಿ. ನನ್ನ ಪ್ರಯಾಣ ಎಲ್ಲಿಗೆ ಹೊರಟಿದ್ದೆ, ನನ್ನ ಜೀವನ ನನ್ನನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಅವ್ರು ಎಲ್ಲೋ ಮುಂಬೈಗೆ ಹೋಗ್ತಿದ್ದಾರೆ, ಅದನ್ನು ನೋಡಿ ನಾನು ಹೊಟ್ಟೆ ಹೊರ್ಕೊಂಡಂಗೆ ಲೆಕ್ಕ ಇದೆ. ಜೀವನದಲ್ಲಿ ಹೋಲಿಕೆ ವಿಷಯ ಬಂದಾಗ ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲರೂ ಅವರವರ ಪ್ರಯಾಣದಲ್ಲಿ ಅವರವರ ಯಾವುದೋ ಸ್ಟೇಷನ್ನಲ್ಲಿದ್ದಾರೆ. ನಾವು ಅವ್ರನ್ನ ನೋಡ್ಬಿಟ್ಟು ಅಯ್ಯೋ ಅಂದ್ಕೊಳ್ಳೋಕ್ಕಾಗಲ್ಲ. ಅವ್ರು ಮುಂಚೆ ಎಲ್ಲಿಂದ ಬಂದಿದ್ದರು, ಎಷ್ಟು ದೂರ ಪ್ರಯಾಣ ಮಾಡಿದರು ಗೊತ್ತಿಲ್ಲ. ಹಾಗಾಗಿ ನಾವು ಈ ಹೋಲಿಕೆಯನ್ನು ಮೊದಲು ಬಿಟ್ಬಿಡ್ಬೇಕು. ಯಾವಾಗ ನಾವು ಹೋಲಿಕೆನ ಬಿಟ್ಟುಬಿಡ್ತೀವೋ ಆವಾಗ ನಮಗೆ ಆತ್ಮತೃಪ್ತಿ ಸಿಗೋಕ್ಕೆ ಶುರು ಆಗುತ್ತೆ. ಆತ್ಮತೃಪ್ತಿ ಯಾವಾಗ ಸಿಗುತ್ತೋ ಆವಾಗಿಂದ ಅದರಿಂದ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಎಂಥ ಆತ್ಮವಿಶ್ವಾಸ ಇರಬೇಕಂದ್ರೆ, ಹವಾಯಿ ಚಪ್ಪಲಿ ಹಾಕೊಂಡು ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗ್ತೀವಿ ಅನ್ನೋ ಅಷ್ಟು ಆತ್ಮವಿಶ್ವಾಸ ಇರಬೇಕು. ನನ್ನ ಜೀವನದಲ್ಲಿ ಇರೋದಿದು, ನಾನು ಇದರಲ್ಲಿ ನಾನು ತೃಪ್ತಿ ಪಡ್ಕೋತೀನಿ, ನಾನು ಚೆನ್ನಾಗಿದ್ದೀನಿ ಅನ್ನೋವಂಥ ಆತ್ಮತೃಪ್ತಿ ಇರಬೇಕು. ಆ ಆತ್ಮತೃಪ್ತಿಯಿಂದ ನಮಗೆ ಆತ್ಮವಿಶ್ವಾಸ ಬೆಳೆಯುತ್ತೆ. 5ನೇದು ಬಹಳ ಮುಖ್ಯವಾದದ್ದು ಶಿಸ್ತು ಮತ್ತು ಗುರಿ ಅಂತ ಕರಿತೀನಿ ನಾನು. ಯಾರ ಜೀವನದಲ್ಲಿ ತುಂಬ ಶಿಸ್ತಿನ ಬದುಕ್ತಿರ್ತಾರೆ ಅವ್ರನ್ನೊಂದು ಸಲ ನೋಡಿ, ಅವ್ರಿಗೆ ಎಷ್ಟು ಆತ್ಮವಿಶ್ವಾಸ ಇರುತ್ತೆ ಅನ್ನೋದು. ಏನಕ್ಕೂ ತಲೆ ಕೆಡಿಸ್ಕೊಳ್ದಲ್ಲೇ ತಲೆ ತಗ್ಗಿಸಿಕೊಂಡು ಅವರ ಗುರಿಯತ್ತ ನಡೀತಾ ಇರ್ತಾರೆ. ಒಂದು ಉದಾಹರಣೆ ಕೊಡಬಲ್ಲೆ. ಚಿಕ್ಕ ಊರುಗಳಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಮನೆಯಲ್ಲಿ ಏನೋ 108 ತೊಂದರೆಗಳಿರುತ್ತೆ. ಅದನ್ನೆಲ್ಲ ಆ ತೊಂದರೆಗಳನ್ನೆಲ್ಲ ಬದಿಗಿಟ್ಟು ಒಂದು ಗುರಿ ಕಟ್ಕೊಂಡು ಕಷ್ಟಪಟ್ಟು ವರ್ಷಗಟ್ಟಲೆ ಕೆಲಸ ಮಾಡಿ ಆಮೇಲೆ ಊರಿಗೆ ಹೋಗಿ ಒಂದು ತಂಗಿ ಮದುವೆ ಮಾಡೋದಕ್ಕೋಸ್ಕರನೋ, ಅಥವಾ ಊರಲ್ಲಿ ಒಂದು ಮನೆ ಕಟ್ಟೋದಕ್ಕೋಸ್ಕರನೋ, ಅಥವಾ ಒಂದು ತೋಟ ಮಾಡೋದಕ್ಕೋಸ್ಕರನೋ ಕಷ್ಟಪಟ್ಟು ದುಡಿದು ಹೋಗಿ ಅದನ್ನು ಸಾಧಿಸಿರ್ತಾರಲ್ಲ, ಅಂಥವರ ಆತ್ಮವಿಶ್ವಾಸ ನೋಡಿ. ಸಾಧನೆ ಮಾಡಿದ ಆತ್ಮವಿಶ್ವಾಸ, ಶಿಸ್ತಿನಿಂದ ಬದುಕಿದ ಆತ್ಮವಿಶ್ವಾಸ ಅದು. ಅವರು ಬೆಂಗಳೂರಲ್ಲಿ ಇಟ್ಕೊಂಡು ಮೋಜು ಮಸ್ತಿ ಮಾಡ್ಕೋಬೋದಾಗಿತ್ತು ದುಡ್ದಾಗ. ಕಟ್ಟಿಟ್ಟು ಹಲ್ಲು ಕಚ್ಕೊಂಡು ಒಂದೊಂದು ಪೈಸಾ ಸೇರಿಸಿ ಹೋಗಿ ಊರಿನಲ್ಲಿ ಏನೋ ಒಂದು ಸಾಧನೆ ಮಾಡಿ, ಅಥವಾ ಅವರ ಜೀವನದ ಏನೋ ಒಂದು ಗುರಿನ ಸಾಧನೆ ಮಾಡ್ಕೊಂಡಿರ್ತಾರೆ. ಆ ಸಾಧನೆಯ, ಆ ಶಿಸ್ತಿನ ಆತ್ಮವಿಶ್ವಾಸ ಇದೆಯಲ್ಲ, ಅಚಲವಾದದ್ದು. ನಿಮ್ಮ ಸುತ್ತಮುತ್ತ ನೋಡೋಕೆ ಸಿಗ್ತಾರೆ, ನೋಡಿ ಗೊತ್ತಾಗತ್ತೆ. ಈಗ ಅದಕ್ಕೆ ನಾನು ಇನ್ನೊಂದು ಉದಾಹರಣೆ ಹೇಳಬಲ್ಲೆ. ನಾನು ಚಿಕ್ಕವನಿದ್ದಾಗ ಹಳ್ಳಿನಲ್ಲಿದ್ದಿದ್ದು. ಈ ತೆಂಗಿನ ಮರ ಹತ್ತಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಎಲ್ಲ ನನ್ನ ಸುತ್ತಮುತ್ತ ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರಿಗೆ ಬಹಳ ಜನಕ್ಕೆ ಬರ್ತಾ ಇರಲಿಲ್ಲ. ಎಲ್ಲೋ ರೈತರ ಮಕ್ಕಳಿಗೆ ಮಾತ್ರ ಬರೋದು. ನನಗದು ಛಲ ಮನಸ್ಸಲ್ಲಿ ಬಂತು.
ಪ್ರತಿನಿತ್ಯ ಹೋಗ್ತಾ ಇದ್ದಾರೆ. ಹೋಗಿ 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 ದಿನಾ ಅಭ್ಯಾಸ ಮಾಡಿ ಮಾಡಿ ಆ ಪ್ರಯಾಸ ಮಾಡಿ 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 ಕಲಿತೆ. ಬಹಳ ಚೆನ್ನಾಗಿ ತೆಂಗಿನ ಮರ ಹತ್ತೋದು ಕಲಿತೆ. ಅದನ್ನು ನೋಡಿ ಜನ ಹೊಟ್ಟೆ ಹುರ್ಕೊಳ್ಳೋರು. ಹಾಗೆ ಏನು ಹೇಳಕ್ಕೆ ಬಂದೆ ಅಂದರೆ, ಆ ಶಿಸ್ತು ಇದ್ದು ಆ ಶಿಸ್ತಿನಿಂದ ನಾನು ಆ ಸಾಧನೆ ಮಾಡಿದೆ. ಒಂದು ತೆಂಗಿನ ಮರ ಹತ್ತೋದು ಕಲಿತೆ. ಅದು ನನಗೆ ಅದೆಷ್ಟು ಆತ್ಮವಿಶ್ವಾಸ ಕೊಡ್ತು ಗೊತ್ತೇನ್ರಿ. ಜೀವನದಲ್ಲಿ ಏನು ಬೇಕಾದ್ರೆ ಸಾಧಿಸ್ಬೋದು ಅಂತ ಅನ್ನಿಸ್ತಾ ಹೋಗುತ್ತೆ. ಹಾಗೆ ಯಾವಾಗ ಪ್ರತಿನಿತ್ಯ ನಾವು ಪರಿಶ್ರಮದಿಂದ ಶಿಸ್ತಿನಿಂದ ಏನಾದರೂ ಸಾಧನೆ ಮಾಡ್ತೀವಲ್ಲ, ಅದು ನಮಗೆ ಆತ್ಮವಿಶ್ವಾಸನ ತಂದುಕೊಡುತ್ತೆ. ಒಟ್ಟಿನಲ್ಲಿ 5 ಮುಖ್ಯ ಸೂತ್ರಗಳು. ಒಂದು, ನಾವು ಹೇಗೆ ಕಾಣ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ನೋಟ, ಶುಭ್ರವಾದ ನೋಟವನ್ನು ಇಟ್ಕೊಳ್ಳಿ. ಎರಡನೇದು, ಮಾತು, ತೂಕವಾದ ಮಾತಾಡಿ. ನೀವು ಮಾತಾಡಿದರೆ ಜನಕ್ಕೆ ಹಿತ ಅನ್ನಿಸ್ಬೇಕು, ಆ ಥರ ಮಾತನ್ನು ಕಲೀರಿ. ಮೂರನೇದು, ಸಾಮರ್ಥ್ಯ. ನಿಮ್ಮ ಮನೋಬಲವನ್ನು ಹೆಚ್ಚಿಸ್ಕೊಳ್ಳಿ, ಮನಸ್ಸಿನ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳಿ. ಆಮೇಲೆ ನಿಮ್ಮ ಕೆಲಸದ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳಿ. ನೀವೇನೇ ಕೆಲಸ ಮಾಡಿ ಚೆನ್ನಾಗಿ ಮಾಡಿ, ಅದು ನಿಮಗೆ ಆತ್ಮವಿಶ್ವಾಸ ತಂದು ಕೊಡುತ್ತೆ. ನಾಲ್ಕನೇದು, ಆತ್ಮತೃಪ್ತಿ. ನಮಗೆ ಏನು ಭಗವಂತ ಕೊಟ್ಟಿದ್ದಾನೆ ಅಥವಾ ನಮ್ಮ ಜೀವನದಲ್ಲಿ ಏನಿದೆ ಅಷ್ಟು ನನಗೆ ಸಾಕು, ಮಿಕ್ಕಿದ್ದನ್ನು ನಾನು ದುಡ್ಕೋತೀನಿ ಅನ್ನುವಂಥ ಆತ್ಮತೃಪ್ತಿಯನ್ನು ತಂದ್ಕೊಳ್ಳೋದ್ರಿಂದ ನಮಗೆ ಆತ್ಮವಿಶ್ವಾಸ ಬೆಳೆಯುತ್ತೆ. ನಾಲ್ಕನೇದು, ಶಿಸ್ತು. ಒಂದು ಗುರಿಯನ್ನು ಇಟ್ಕೊಳ್ಳಿ, ಆ ಗುರಿಗೋಸ್ಕರ ಶಿಸ್ತಿನಿಂದ ಮುನ್ನುಗ್ಗಿ. ಆವಾಗ ಅದು ನಿಮಗೆ ಅಗಾಧವಾದ ಆತ್ಮಸ್ಥೈರ್ಯ ಮತ್ತು ನಿಮಗೆ ಆತ್ಮವಿಶ್ವಾಸನ ತಂದುಕೊಡುತ್ತೆ. ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ, ನಿಮ್ಮ ಗುರಿಯೆಡೆಗೆ ಮುನ್ನುಗ್ಗಿ. ಶುಭವಾಗಲಿ.